ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ 2 ನಿಮಿಷ ನಿಮ್ಮೊಟ್ಟಿಗೆ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತೇನೆ. ಈ ದಿನಕ್ಕೆ ನೇಮಕವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. 34ನೇ ಕೀರ್ತನೆಯ 10ನೇ ವಚನ. ಪ್ರಾಯದ ಸಿಂಹಗಳಾದರೋ ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರ ವಾಕ್ಯ ಭಾಗವನ್ನು ನಾವು ನೋಡಿಕೊಳ್ಳುವಾಗ ಈ 10ನೇ ವಚನದ 2ನೇ ಭಾಗದಲ್ಲಿ ನಾವು ನೋಡ್ತೀವಿ, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ. ಪ್ರಿಯರೇ, ಯೆಹೋವನ ಸನ್ನಿಧಿ, ಯೆಹೋವನು ವಾಸ ಮಾಡುವಂಥ ಸ್ಥಳ, ಯೆಹೋವನ ನಿವಾಸ ಸ್ಥಾನದಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ ಎಂಬುದನ್ನು ನಾವು ಇಲ್ಲಿ ನೋಡುವಂಥವರಾಗಿದ್ದೇವೆ. ಹನ್ನಳ ಜೀವಿತವನ್ನು ನಾವು ನೋಡಿಕೊಳ್ಳುವಾಗ, ಹನ್ನಳು ಪೆನಿನ್ನಳಿಂದ ಹಿಂಸೆಗೆ ಒಳಗಾದವಳಾಗಿ ಮಕ್ಕಳಿಲ್ಲದೆ ಇರುವಂಥ ಸನ್ನಿವೇಶದಲ್ಲಿ ಆಕೆಯು ದೇವರ ಸನ್ನಿಧಾನಕ್ಕೆ ಬಂದು ದೇವರ ಸಮ್ಮುಖದಲ್ಲಿ ಕೂತುಕೊಂಡವಳಾಗಿ ದೇವರ ಪ್ರಸನ್ನತೆಯಲ್ಲಿ ತನ್ನ ಅಳುವನ್ನು, ತನ್ನ ಗೋಳನ್ನು, ತನ್ನ ಕಣ್ಣೀರನ್ನು ಆಕೆಯು ತೋರ್ಪಡಿಸಿಕೊಂಡಾಗ ದೇವರು ತಾನೇ ತನ್ನ ನಿವಾಸ ಸ್ಥಾನದಿಂದ ಆಕೆಗೆ ಉತ್ತರವನ್ನು ಅನುಗ್ರಹಿಸಿದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಹೀಗಿರುವುದರಿಂದ ಕೀರ್ತನೆಗಾರನು ಹೇಳ್ತಾನೆ, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವಂಥದ್ದು ಎಂಬುದಾಗಿ. ದೇವರು ಇರುವ ಸ್ಥಳದಲ್ಲಿ, ದೇವರು ನಮಗೋಸ್ಕರವಾಗಿ ಯಾವ ಮನೆಯನ್ನು ಒಟ್ಟಾಗಿ ನಾವೆಲ್ಲರೂ ಸೇರಿ ಬಂದು ಆತನನ್ನು ಆರಾಧಿಸಬೇಕೆಂಬುದಾಗಿ ಹೇಳಿದಾನೋ, ಆತನ ಸನ್ನಿಧಾನದಲ್ಲಿ ನಾವು ಬಂದು ಪ್ರಾರ್ಥನೆ ಮಾಡುವಾಗ ನಮಗೆ ಯಾವ ಮೇಲಿಗೂ ಕೊರತೆ ಇಲ್ಲ ಎಂಬುದನ್ನು ಈ ವಾಕ್ಯದ ಮುಖಾಂತರವಾಗಿ ನಾವು ತಿಳಿದುಕೊಳ್ಳುವಂಥವರಾಗಿದ್ದೇವೆ. ಆದುದರಿಂದ ಪ್ರಿಯರೇ, ನಾನು ಮತ್ತು ನೀವುಗಳು ಪ್ರತಿ ದಿನ ದೇವರ ವಾಕ್ಯವನ್ನು ಓದುವವರಾಗಿಯೂ ಮತ್ತು ಪ್ರತಿ ಭಾನುವಾರ ದೇವರ ಆರಾಧನೆಯಲ್ಲಿ ಸೇರಿ ಬಂದು ನಮ್ಮ ಪ್ರಾರ್ಥನೆಗಳನ್ನು ಕೇಳಿಕೊಳ್ಳುವಾಗ ಖಂಡಿತವಾಗಿಯೂ ದೇವರು ನಮಗೆ ಉತ್ತರವನ್ನು ಅನುಗ್ರಹಿಸ್ತಾನೆ. ದೇವರು ತಾನೇ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ನಿಮ್ಮ ದಿನವು ಶುಭಕರವಾಗಿರಲಿ. ಆಮೇನ್.